ಇವತ್ತು ನೋಡಿರಿ, ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಅವ್ರಿಗೆ ಚಾಲನೆ ಕೊಡೋದು ಅಥವಾ ಫೌಂಡೇಶನ್ ಹಾಕೋದು ಅದನ್ನು ಮಾಡೋದು ಬಿಟ್ಟರೆ ಅವ್ರು ಹೇಳಲಿ. ಅವರು ಈಗ ಬಿಜಾಪುರದ ಉದಾಹರಣೆನೇ ನೋಡಿ, ಈಗ ತಾವು ನೋಡ್ತಾರೆ, ನಾವು ಬಂದಾರ ಅದನ್ನೇ ನಾವು ಹಿಂದೆ ಹೇಳಿದ್ದೇವಲ್ಲ, ಬರ್ರಿ ಸಿದ್ದರಾಮಣ್ಣವರೇ ಬಿಜಾಪುರ ಬಂದು ನೋಡಿರಿ ಅಭಿವೃದ್ಧಿ ಅಂಥೇಳಿ. ಆದರೆ ನೀವೇನು ಮಾಡಿದ್ರಪ್ಪ? 2 ವರ್ಷ ಆಯಿತು. ಒಂದು ಕೆಲಸ ಹೇಳ್ರಿ ಅಂತಂದು ನಿಮ್ಮ ಮನಸ್ಸಿಗಿದ್ದು ಸರಿ ಅನ್ನಿಸ್ತದ? ಒಂದು ಕೆಲಸ ಆದರೂ ಹೇಳ್ರಿ, ಇಂಥದ್ದು ನಾವು ಫೌಂಡೇಶನ್ ಹಾಕಿದೆವು, ನಮ್ಮ MLA ಒಂದು ಫೌಂಡೇಶನ್ ಹಾಕ್ಯಾನ, ಅವನು ಇಂಥ ಕೆಲಸ ಮಾಡ್ಯಾನಂತ ಒಂದೇರೆ ಹೇಳ್ರಿ. ಸರ್ಕಾರದವ್ರು ಹೇಳ್ರಿ ನೀವು ಒಂದೇರೆ. ಯಾವ ಕೆಲಸನೂ ಇಲ್ಲಪ್ಪ 2 ವರ್ಷದಿಂದ. ಇದು ಹಳ್ಳಿಗೆ ನಾವು ಅಡ್ಡಾಡ್ತೇವೆ, ಹಳ್ಳಿಯಾಗ ಒಂದು ರೋಡು ಸರಿ ಇಲ್ಲರಿ. ಜನ ನಮ್ಮ ಹತ್ರ ಕಾಗದ ಹಿಡ್ಕೊಂಬರ್ತಾರೆ, ಸಾಹೇಬ್ರ ಒಂದು 2 ಕಿಲೋಮೀಟರ್ ರೋಡ್ ಅದ ರೀ ಮಾಡಿಕೊಡ್ರಿ ಅಂಥೇಳಿ. ನಾವು ಅಧಿಕಾರಿಗೆ ಕೇಳಿದ್ರೆ ಅಧಿಕಾರಿಗಳು ಸುಮ್ಮನೆ ಆಗ್ತಾರೆ. ಆದರೆ ನಾವು ಮಾಡೋಂಗಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅವ್ರು ಹೇಳೋಂಗಿಲ್ಲ. ನಾವು ಏನು ಮಾಡೋದು? ಇನ್ನು ಯಾರಿಗೆ ಹೇಳೋದು ಇದನ್ನು? ಇದು ಬಹಳ ಶೋಚನೀಯವಾದಂಥ ಕೆಲಸ ಅಂಥೇಳಿ ಈ ಸಂದರ್ಭ ಭಾಳ ಕಠೋರವಾಗಿ ನಾನು ಸರ್ಕಾರವನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದಕ್ಕೆ ಕಾರಣ ಏನು ಅಂತಂದರೆ, ಇವರು ಏನು ಅದಕ್ಕೂ ಕೂಡ ಇವರು ಉಪ್ಪು ಹಾಕ್ತಾಯಿಲ್ಲ. ಬೇಯ್ರಿ ಅನ್ರಿ ಏನು ಅಂದರೂ ಕೂಡ ಅದಕ್ಕೆ ಯಾವುದೂ ಭಕ್ತ ಇಲ್ಲ. ಬರೀ ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಅಂಥೇಳಿ ಸಮಾಜದಲ್ಲಿರ್ತಕ್ಕಂಥ 5-10% ಬಡವರಿಗೆ ಕೊಟ್ಟು ಇಂಥ ರಾದ್ದಾಂತ ಈ ದೇಶದಲ್ಲಿ ಮಾಡಿದ್ದು. ಇನ್ನು ನೋಡಿರಿ, ಒಬ್ಬರಿಗೊಬ್ಬರು ತಾಳಮೇಳ ಅದಾನ ನೋಡಿರಿ. ಸುರ್ಜಿವಾಲ ಅವ್ರು ಯಾರು? ಕೇಂದ್ರದವರು. ನಿನ್ನ ನೋಡಿರಿ, ಸುರ್ಜಿವಾಲ ಅವ್ರು ಬಂದು ನೀನು ಒಬ್ಬ ಮುಖ್ಯಮಂತ್ರಿ ಆದವನು, ನಿನ್ನ ವಿಧಾನಸಭೆಯ ಮುಖ್ಯಸ್ಥ, ನಿನ್ನ ಸದಸ್ಯರೆಲ್ಲ ನಿನ್ನ ಕಂಟ್ರೋಲ್ನಾಗ ಇರಬೇಕು, ಅಥವಾ ನೀ ಅವ್ರಿಗೆ ಹೇಳಬೇಕು. ಬಿಟ್ಟು ಸುರ್ಜಿವಾಲ ಅವರೇ ಬಂದು ಅವರೇ ಮೀಟಿಂಗ್ ತೊಗೊಂಡು MLAಗಳು ತಗೊಂಡ್ಬಂದು ನಿಮ್ಮ ಕಷ್ಟ ಏನಪ್ಪ, ಅದು ಏನು ಕೇಳೋದು. ಇದು ಹೊಸ ಪಾಠನ ಇದು ಈ ರಾಜ್ಯಕ್ಕೆ? ಎಂಥ ಅಸಹ್ಯ ರೀ ಇದು, ಎಂಥ ಅಸಹ್ಯ ಹೇಳ್ರಿ, ನೀವೇ ಹೇಳ್ರಿ. ಇದು ಅಸಹ್ಯ ಅಲ್ಲ, ಸುರ್ಜಿವಾಲನೇ ಬೇಕಾ? ನೋಡಿರಿ, ಹಿಂದೆನೂ ಕೂಡ ಇವ್ರು ಹೆಂಗೆ ATM ಯಾಕೆ ಹೇಳಿದೆ ಅಂದರೆ, ಹಿಂದೆನೂ ಕೂಡ ಮಹಾರಾಷ್ಟ್ರ ಸರ್ಕಾರ ಬಂದಾಗ ಇದೇ ರೀತಿ ಪ್ರಾರಂಭ ಮಾಡಿದ್ರು. ನಾಯಕತ್ವ ಅದು ಇದು ಮಣ್ಣ ಅಂಥೇಳಿ ಮಾಡಿ ಎಲ್ಲರನ್ನ ಅಲ್ಲಿ ದಿಲ್ಲಿ ಕರೆಸಿ ತಮ್ಮ ವ್ಯವಹಾರ ಮಾಡ್ಕೊಂಡು ಆದರು. ಈಗ ಬಿಹಾರದಲ್ಲಿ ಚುನಾವಣೆ ಬಂದದ. ಈ ಬಿಹಾರದಲ್ಲಿ ಚುನಾವಣೆ ಬಂದ ಅದೇ ಹಿಂದೆ ಏನು ಮಾಡಿದರು, ಬಂದರು MLAಗಳು ಕರೆದ್ರು, ಇವ್ರೇನು ಸಂಬಂಧ ಇಲ್ಲ, ಮುಖ್ಯಮಂತ್ರಿಗಳು ಉಲ್ಕಿದವರು. ಆಮೇಲೆ ಇವ್ರಿಗೆ ಡೆಲ್ಲಿ ಕರೆಸ್ತಾರೆ, ನಿಮ್ಮ ಮ್ಯಾಲೆ ಇದೆಲ್ಲ ಇಂಥ ಕಂಪ್ಲೇಂಟ್ ಅದ ಅಂತ ಹೇಳೋದು, ATM ಚಲಾಯಿಸ್ತಾರೆ, ರೊಕ್ಕ ತೊಗೊಂಡು ಹೋಗ್ಬಿಡ್ತಾರೆ ಚುನಾವಣೆಗೆ. ಇಷ್ಟು ನಡೆದದು ಈಗ ರಾಜ್ಯದಲ್ಲಿ. ಇದು ಖಂಡಿಸ್ಬೇಕಾಗ್ತದೆ. ಈಗಾದರೂ ನೋಡಿರಿ, ಹಿಂದೂ ಮಾಡಿದ್ರು ಈಗೂ ಅದನ್ನೇ. ಈಗೇನು ಹೇಳ್ತಾರೆ, ಇದು ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಹೋಗಿ ಬಂದ್ರಲ್ಲ, ಈಗ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಸಂಶಯ, ಎಷ್ಟು ದಿನ ಹಿಂಗೆ ಆದ್ರೆ ಈ ಸರ್ಕಾರ ಎಷ್ಟು ದಿವಸ ಮುಂದುವರಿತದ ಅಂತಕ್ಕಂಥದ್ದು ನಾನು ಪ್ರಶ್ನೆ ಕೇಳಬೇಕಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ನಿಜವಾಗಿ ನನಗಂತೂ ಭಾಳ ನೋವಾಗಿದೆ ಮನಸ್ಸಿನಲ್ಲಿ ಇವೆಲ್ಲನೂ ನೋಡಿ. ನನಗೊಬ್ಬನಿಗೆ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಇದು ಮನಸ್ಸಿನ ಮೇಲೆ ಅತ್ಯಂತ ನೋವಾಗಿದೆ ಅಂಥೇಳಿ ನಾನು ಭಾವಿಸ್ಕೊಂಡೇನೆ. ಭಾಳ ಜನ ಬರ್ತಾರೆ ನೋಡಿರಿ, ಇದು ಹಂಗ್ರಿ ಅದು ಹಂಗ್ರಿ, ನಮ್ದು 2 ಕಿಲೋಮೀಟ್ರ್ ರೋಡ್ ರೀ, 3 ಕಿಲೋಮೀಟ್ರ್, ನಮ್ಮ ಕೆಲಸ ಆಗಲ್ತ್ರಿ ರೀ. ಯಾವ ಜನ್ಮದ ಮಂತ್ರಿಮಂಡಲ ರೀ ನಿಮ್ಮದು? ಇಷ್ಟು ವರ್ಷ ನಾನು ಕೂಡ ಮಂತ್ರಿಯಾಗಿ ಮಾಡಿದ್ದೀನಿ. ನೇರವಾಗಿ ಮಂತ್ರಿಗಳು ವ್ಯವಹಾರ ಮಾಡ್ತಾರಂದ್ರೆ ಇದು ನ್ಯಾಯ ಏನು ರೀ? ಹೇಳ್ರಿ ನೋಡೋಣ. ಇಡೀ ರಾಜ್ಯದಲ್ಲಿ ಬಂದು ಹೇಳ್ತಾರೆ ವಾಮತ್ರನೇ, ಯಾಕೋ ಏನಾಯಿತು ಅಂದರೆ ಸಾಹೇಬ್ರು ಹಿಂಗಾಯ್ತು ರೀ ಅಂತ ಹೇಳ್ತಾರೆ. ಇದು ಎಂದೇ ರೀ? ಯಾವ ಜನ್ಮದಾಗಿರ ಇದು ಕೇಳಿದ್ದೀವೇನ್ರಿ ನಾವು? ಇದನ್ನು ಹೇಳ್ರಿ, ಜನ ಹೇಳಿ, ನೀವು ಹೇಳ್ರಿ. ಒಂದಿನ ನೋಡಿದ್ದೇವೆ ಇದನ್ನು, ಮಂತ್ರಿಗಳೇ ವ್ಯವಹಾರ ಮಾಡೋದು ನೇರವಾಗಿ. ಇವೆಲ್ಲವೂ ಕೂಡ ನಮಗೆ ನೋಡಿ ನನಗಂತೂ ತುಂಬ ಬೇಸರ ಆಗ್ಯದ, ಸಾಮಾನ್ಯ ಜನರಿಗೂ ಕೂಡ ಬೇಸರ ಆಗ್ಯದ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ, ಈಗ ಏನಪ್ಪ ಅಂತಂದ್ರೆ ಬರೀ ಸರ್ಕಾರ ನಡೆಸುವುದೇ ಬಹಳ ದೊಡ್ಡ ಕೆಲಸ ಅಲ್ಲ. ಆದರೆ ನಮ್ಮ ಗೌರವ ಇಟ್ಕೊಂಡು ಸರ್ಕಾರ ನಡೆಸಬೇಕು. ನಾವು ಈ ದೇಶಕ್ಕೆ ಮಾದರಿಯಾಗಿ ಸರ್ಕಾರ ನಡೆಸಬೇಕು. ಅದೆಲ್ಲ ಬಿಟ್ಟಿರಪ್ಪ, ಎಲ್ಲ ಗಾಳಿ ಗೋಪುರ ಮಾಡಿ ನಿಮ್ಮದೇ ಆದಂಥ ಹಾದಿಯಲ್ಲಿ ನೀವು ಹೊಂಟಿರಿ, ನಿಮ್ಮನ್ನು ದೇವರನ್ನೇ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ 1-2 ಶಬ್ದ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆನೂ ಕೂಡ ಸರ್ಕಾರ ಇತ್ತು, ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಿದ್ದರು. ಅದರಲ್ಲಿ ನಿಜಲಿಂಗಪ್ಪನವರು, ಮಾನ್ಯ ವೀರೇಂದ್ರ ಪಾಟೀಲರು,
ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರು, ಕೃಷ್ಣರವರು, ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾಗ ದೇಶಕ್ಕೆ, ಇಡೀ ದೇಶಕ್ಕೆ, ದೇಶದ ಜನರಿಗೆ ಒಂದು ಗೌರವ ರೀತಿಯಲ್ಲಿ ಅವರೆಲ್ಲ ನಡ್ಕೊಂಡು ಬಂದು ನಮ್ಮ ರಾಜ್ಯದ ಜನರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ನೀವೆಂಥ ಕೆಲಸ ಮಾಡ್ತೀರಿ ಮಾರಾಯ, ಇದು ಭಾಳ ನಾಚಿಕೆಗೇಡಿ ಕೆಲಸ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ಮತ್ತೆ ಇದಕ್ಕಿಂತಲೂ ಹೆಚ್ಚಿಗೆ ನಾನೇನೂ ಹೇಳಕ್ಕೆ ಹೋಗೋದಿಲ್ಲ. ತುಂಬ ನನಗಂತೂ ಇವರು ಈ ಸರ್ಕಾರದ ಕೆಲಸ